ಮೆಚುರಿಟಿ ಇಲ್ಲದ ಕೆಲವೊಂದು ಹೆಣ್ಣು ಮಕ್ಕಳಲ್ಲಿ ಕೆಲವೊಂದಿಷ್ಟು ದುರಾಲೋಚನೆ ಇರುತ್ತೆ ಗಂಡನ ಮನೆಗೆ ಹೋದ್ಮೇಲೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಸೊ ಈ ಯೋಚನೆಗಳು ಬರ್ದಂಗೆ ನೋಡ್ಕೊಳ್ಳಿ. ಸಪೋಸ್ ನಿಮ್ಮ ಮೈಂಡಲ್ಲಿ ಬರ್ತಾ ಇದ್ರೆ ಅದನ್ನು ಕಟ್ಟಿ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಏನು ಅಂತ ನೋಡೋಣ. ನನ್ನ ಉದ್ದೇಶ ಹೆಣ್ಮಕ್ಳಿಗೆ ಲೈಕ್ ಕೇವಲವಾಗಿ ನೋಡು ಅದಲ್ವೇ ಅಲ್ಲ ಆ್ಯಕ್ಚುಲಿ. ಬಟ್ ಕೆಲವೊಂದಿಷ್ಟು ಒಳ್ಳೇದಲ್ಲ ಒಂದು ಫ್ಯಾಮಿಲಿಗೆ, ಒಂದು ಏನೋ ಸಂಸಾರಕ್ಕೆ ಅಂತ ನಾನು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಯಾವ ಕಾರಣಕ್ಕೂ ಕೆಟ್ಟದಾಗಬೇಕು, ಆಮೇಲೆ ಗಂಡ ಹೆಂಡತಿ ಸರಿ ಇರಬಾರ್ದು, ಆ ಇಂಟೆನ್ಷನ್ ಇಟ್ಕೊಂಡು ವಿಡಿಯೋ ಮಾಡ್ತಾನೆ ಇಲ್ಲ. ಓಕೆ, ಸೊ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ. ಎಲ್ಲ ಏನಿದ್ದೀರಾ ಅಕ್ಕ ತಂಗಿರು, ಸೊ ಎಲ್ಲರೂ ಕೂಡ ಅಷ್ಟನ್ನ ಹೇಳ್ತಿರೋದು. ವಿಡಿಯೋ ಕೊನೆ ತನಕ ನೋಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಆ್ಯಂಡ್ ನಿಮ್ಮ ಥಾಟ್ ಪ್ರೊಸೆಸ್ ಚೇಂಜ್ ಮಾಡ್ಕೊಳ್ಬೋದು 100%. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನನ್ನಿಂದ ನೀನು ಉದ್ಧಾರವಾದೆ. ಮದುವೆ ಆದಮೇಲೆ ಗಂಡನ ಮನೆಗೆ ನೀವು ಹೋಗ್ತೀರಿ, ಸೇರ್ಕೊಳ್ಳಿ. ಎಲ್ಲರೂ ಅಲ್ಲ, ಕೆಲವು ಹೆಣ್ಮಕ್ಳ ಮೈಂಡಲ್ಲಿ ಬರುತ್ತೆ, ನನ್ನಿಂದ ಗಂಡನ ಬದುಕು ಚೆನ್ನಾಗಾಯ್ತು, ಗಂಡ ಉದ್ಧಾರ ಆಗೋದ ಅಂದ್ರೆ ಓಕೆ ಇರಬಹುದು, ಸತ್ಯನೇ ಇರಬಹುದು. ಆದ್ರೆ ನೀವು ಅದನ್ನ ಈಗೋಯಿಂದ ತಗೊಂಡು ಹೇಳಲಿಕ್ಕೆ ಹೋಗ್ಲೇಬೇಡಿ. ನಾನು ಹೇಳ್ತಿರೋದು ಅಲ್ಲಿ ಉದಾಹರಣೆಗೆ ಹೇಳ್ತೀನಿ ಕೇಳಿ. ಗಂಡ ಒಂಚೂರು ಎಫರ್ಟ್ ಹಾಕ್ದಿರಾ ಸುಮ್ಮನೆ ಮನೇಲಿ ಖಾಲಿ ಕೂತಂಗೆ ಒಂದು ಚೇರ್ ಮೇಲೆ ಕೂತಿದ್ದಾನೆ, ನೀವು ಬರ್ತಿದ್ದಂಗೆನೆ ಐಶ್ವರ್ಯ ಎಲ್ಲಾನು ಸಿಗ್ತಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಇರ್ಬೋದು ಅಂತಾನು ಅನ್ಕೊಳ್ಳೋಣ. ಬಟ್ 100% ಪ್ರಯತ್ನ ಪಟ್ಟು ನೀವು ಹೋದ್ಮೇಲೆ ಸಪೋರ್ಟಿವ್ ಆಗಿ ನಿಲ್ತಿದ್ದೀರಿ, ಒಳ್ಳೇದು ಆಗಿದೆ ಅನ್ಕೊಳ್ಳೋಣ, ಅದಕ್ಕೆ ಖುಷಿ ಪಡಿ. ಆದ್ರೆ ಇದನ್ನ ಹೇಳ್ಕೊಂಡು ಓಡಾಡಿ ಗಂಡನ ಮನ್ಸಿಗೆ ನೋವು ಮಾಡಕ್ ಹೋಗ್ಬೇಡಿ. ನಾನ್ ಬಂದ್ಮೇಲೆ ಹಿಂಗಾಯ್ತು ಅಂದ್ರೆ ಅಲ್ಲಿ ಇಗೋ ತೋರಿಸುತ್ತೆ. ನಾನು ಬಂದ್ಮೇಲೆ ನೀನ್ ಏನು ಇಲ್ಲ, ನಾನ್ ಬಂದ್ಮೇಲೆನೆ ಇದೆಲ್ಲ ಆಗಿದ್ದು. ಈ ಪಾಯಿಂಟ್ ಬೇಡ ಆಕ್ಚುಲಿ. ಹರ್ಟ್ ಆಗುತ್ತೆ, ಮನೆಯವ್ರಿಗೆ ಹರ್ಟ್ ಆಗುತ್ತೆ, ನಿಮ್ ಗಂಡನಿಗೆ ಹರ್ಟ್. ಗಂಡನಿಗೆ ಏನೇ ಇರಲಿ ಅದಕ್ಕೆ ಅವನ್ ತೂಕವಾಗಿ ನೋಡ್ಕೊಳ್ಳಿ, ಒಂದು ರೆಸ್ಪೆಕ್ಟ್ ಆಗಿ ನೋಡ್ಕೊಳ್ಳಿ, ನಿಮಗೆ ತುಂಬಾ ವ್ಯಾಲ್ಯೂಸ್ ಇರುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನಾನ್ ಬಂದ್ಮೇಲೆನೆ ನಿನ್ ಫ್ಯಾಮಿಲಿಗೆ ಒಳ್ಳೇದಾಗಿರೋದು, ನಿನ್ ಫ್ಯಾಮಿಲಿ ನೆಟ್ಟಿಗಿರೋದು, ನಿನ್ ಫ್ಯಾಮಿಲಿ ತೂಕವಾಗಿ ಎಲ್ಲಾ ರೀತಿಯಿಂದ ಇರೋಕ್ ಸಾಧ್ಯ ಆಯ್ತು. ಸೊ ಈ ಮಾತು ಬೇಡ. ಸೊ ನಾನು ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಅನ್ನೋದೇನಿದೆಯಲ್ಲ ಅದು ಅಹಂಕಾರ ತೋರಿಸ್ಕೊಡುತ್ತೆ. ಆಕ್ಚುಲಿ ದೊಡ್ಡ ಗುಣ ಹೆಂಗಿರುತ್ತೆ ಅಂತ ಹೇಳಿದ್ರೆ ಏನು ಇಲ್ಲ ಆಕ್ಚುಲಿ. ಎಲ್ಲ ನಿಮ್ಮಲ್ಲೂ ಬುದ್ಧಿ ಇದೆ, ನಾನು ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಳು, ಸೊ ಎಲ್ಲ ಜೊತೆನಲ್ಲಿ ಸೇರಿ ಮಾಡಿದೀವಿ. ಈ ಭಾವನೆ ಬಂದಾಗ ನಿಮ್ಮ ವ್ಯಕ್ತಿತ್ವ ಇನ್ನೂ ದೊಡ್ಡ ಲೆವೆಲ್ಗೆ ಹೋಗುತ್ತೆ, ನಿಮ್ಮ ಘನತೆ ಇನ್ನೂ ದೊಡ್ಡ ಲೆವೆಲ್ಗೆ ಹೋಗುತ್ತೆ. ಬಟ್ ಇಷ್ಟೇ ಮಾಡಿ ನನ್ನಿಂದ ಆಗೋಯ್ತು ಅನ್ನೋ ಒಂದು ಕೆಟ್ಟ ಬುದ್ಧಿ ಬಂತು ಅಂತ ಹೇಳಿದ್ರೆ ಅಲ್ಲಿ ಮನಸ್ತಾಪನ ಹೊಡೆದೋಗುತ್ತೆ. ಸೊ ಎಷ್ಟೇ ಆಗಿರ್ಲಿ ಅದು ನಿಮ್ಮ ಮನಸ್ಸಿಗೆ ಗೊತ್ತಿದ್ರೆ ಸಾಕು. ಆ ಪ್ರೌಡ್ ಫೀಲಿಂಗ್ ಒಳಗಡೆ ಖುಷಿ ಪಡಿ. ಬಟ್ ಹೇಳಿ ಬೇಜಾರು ಮಾಡೋದ್ರಿಂದ ಏನಾಗುತ್ತೆ, ಗಂಡನ ಮನಸ್ಸಿಗೂ ನೋವಾಗುತ್ತೆ, ಅಲ್ಲಿರೋರ್ ಮನಸ್ಸುಗಳಿಗೂ ನೋವಾಗುತ್ತೆ. ಸೊ ಐ ಥಿಂಕ್ ಇದು ಬರಬಾರ್ದು ಈ ಥರದ್ದು. ನಾನು ಬಂದ್ಮೇಲೆ ಫ್ಯಾಮಿಲಿಗೆ ಒಳ್ಳೇದಾಯ್ತು, ಫ್ಯಾಮಿಲಿಗೆ ಬಂದಿರೋದೇ ಒಳ್ಳೇದ್ ಮಾಡಕ್ಕಂದ್ಮೇಲೆ ಹೇಳ್ಕೊಂಡ್ ಓಡಾಡೋದು ಏನಕ್ಕೆ ನಾನು ಹೇಳ್ತಿರೋದು. ಬೇಡ ಅದೆಲ್ಲ ಹೇಳ್ಕೊಂಡ್ ಓಡಾಡಿ ಗಂಡನ ಫ್ಯಾಮಿಲಿಗೆ ಹಿಂಗಾಯ್ತು ಬೇಡ. ನಿಮ್ಮಲ್ಲಿ ಒಳ್ಳೆತನ ಇದೆ, ಒಳ್ಳೆ ಬುದ್ಧಿ ಇದೆ, ಆ ಫ್ಯಾಮಿಲಿಗೆ ಬಂದಿದ್ದೀರಿ, ಆ ಫ್ಯಾಮಿಲಿ ಉಳಿಸ್ಕೊಳ್ಳೋವಂಥ ಜವಾಬ್ದಾರಿ ನಿಮ್ದು, ಅದನ್ನ ಬೆಳೆಸುವಂತ ನಿಮ್ ಜವಾಬ್ದಾರಿ. ಬಟ್ ಹೇಳ್ಕೊಂಡು ನಿಮ್ದು ವ್ಯಕ್ತಿತ್ವ ನೀವೇ ಹಾಳು ಮಾಡ್ಕೊಂಡ್ಬಿಡ್ಬೇಡಿ. ನೆಕ್ಸ್ಟ್ ಪಾಯಿಂಟ್, ನಾನಿರೋದಕ್ಕೆ ನಿನ್ ಜೊತೆ ಹೊಂದ್ಕೊಂಡು ಹೋಗ್ತಾ ಇರೋದು. ಬೇರೆ ಯಾರೋ ಇದ್ದಿದ್ರೆ ಹೊಂದ್ಕೊಂಡು ಹೋಗ್ತಾನೆ ಇರಲಿಲ್ಲ. ಬಂದಿರೋದೇ ಹೊಂದ್ಕೊಂಡು ಹೋಗಕ್ಕೆ, ಬೇರೆಯವ್ರದ್ದು ಬೇಡವೇ ಬೇಡ. ಆ ಮನೆ ಕತೆ ಬಗ್ಗೆ ಅಷ್ಟೇ ಮಾತಾಡಿ, ನಿಮ್ ಬಗ್ಗೆ ಮಾತಾಡ್ಕೊಳ್ಳಿ ಅಂಡ್ ಗಂಡನ ಬಗ್ಗೆ ಮಾತಾಡ್ಕೊಳ್ಳಿ. ನೀವು ಹೊಂದ್ಕೊಂಡು ಹೋಗ್ಲಿಕ್ಕೆ, ಸಂಸಾರ ಮಾಡ್ಕೊಡ್ಲಿಕ್ಕೆ ಮದುವೆ ಆಗಿ ಬಂದಿರೋದು. ನಾನಿರೋದಕ್ಕೆ ಹೊಂದ್ಕೊಂಡು ಹೋಗ್ತಿರೋದು ಅಂತ ಹೇಳಿದ್ರೆ ಇದ್ರ ಅರ್ಥ ಬೇರೆಯವರು ಐ ಥಿಂಕ್ ಹೊಂದ್ಕೊಂಡು ಹೋಗ್ತಾರೆ. ಬೇರೆಯವ್ರ ಬಗ್ಗೆ ಏನಕ್ಕೆ ನಮ್ಮನ್ನ ಹೇಳ್ತಿರೋದು. ಅಂಡ್ ಬಾಳಿ ಬದುಕು ಸಂಬಂಧ ಮಾಡಿದ್ವಿ ಅಂದ್ಮೇಲೆ ಯಾರು 5 ಬೆರಳು ಸಮ ಇರಲ್ವಲ್ಲ, ಒಂದು ಹೆಚ್ಚು ಒಂದು ಕಡಿಮೆ ಇರುತ್ತೆ. ಸೊ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಹಂಗಂತೇಳಿ ಈ ಕಡೆ ಗಂಡನ ಪರ ಮಾತಾಡ್ತಿದ್ದೀನಿ ಅಂತಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ಅಂದ್ರೆ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಗಳನ್ನ ಅಲ್ಲಿ ಇಲ್ಲಿಗೆ ಸರಿಪಡಿಸ್ಕೋಬೇಕು. ಥಾಟ್ ಬಂದ್ರೆ ಏನಾಗುತ್ತೆ, ನಮ್ಮಲ್ಲಿ ಅಹಂಕಾರ, ಅದರಿಂದ ಮನಸ್ಥಿತಿ ಹಾಳಾಗೋ ಸಾಧ್ಯತೆ ಅಷ್ಟೇ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅದೆಲ್ಲ ಮಾತಾಡಬಾರ್ದು ಆಕ್ಚುಲಿ. ಏನಂತ ಹೇಳಿದ್ರೆ ಅಲ್ಲಿ ಬಂದಿರೋದೇ ಆ ಮನೆ ಬೆಳಗ್ಲಿಕ್ಕೆ ಅಂದ್ಮೇಲೆ ಅದ್ರ ವಿಚಾರವಾಗಿ ಮಾತ್ರ ಮಾತಾಡ್ಬೇಕು ಅಷ್ಟೇ. ಸೊ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ, ಗಂಡನ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗೋ ಮನ್ಸಿಲ್ಲ, ಅದಿರ್ಕೂಡ್ದು ಆಕ್ಚುಲಿ. ಹೆಂಗೆ ತವರ್ ಮನೆ ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟ್ ಗಂಡನ ಮನೆನೂ ಕೂಡ. ಆಕ್ಚುಲಿ ಕೊಟ್ಟು ಹೆಣ್ಣು ಕುಲಕ್ ಹೊರಗಡೆ ಅನ್ನೋ ಹಾಗೆ ಆ ಮನೇನೆ ನಿಮಗೆ ನಂದಾಗೋಕುಲ, ಆ ಮನೇಲೆ ದೀಪ ಬೆಳಗ್ಸುವಂತ ನಿಮ್ದು ಮನಸ್ಥಿತಿ ಇರ್ಬೇಕು. ಅಂಡ್ ಇಡೀ ಫ್ಯಾಮಿಲಿನ ಅಡ್ಜಸ್ಟ್ ಮಾಡ್ಕೊಂಡು ತೂಗ್ಕೊಂಡು ಕರ್ಕೊಂಡು ಹೋಗುವಂತ ಮೆಂಟಾಲಿಟಿ ನೀವು. ಇವತ್ತು ಸೊಸೆಯಾಗಿ ಬಂದಿರೋರು ನಾಳೆ ಯಜಮಾನಿ ಆಗ್ತೀರಾ ನೀವು. ಇದು ನಿಮ್ಮ ಮೈಂಡಲ್ಲಿ ಇರಲಿ ಆಕ್ಚುಲಿ. ಬಟ್ ಪೇಷನ್ಸ್ ತುಂಬಾ ಇರಲಿ. ಅಲ್ಲಿ ಸುಮಾರು ಮಾತುಗಳು ಬಂದ್ರು ಕೂಡ ಸಹಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಕನ್ವಿನ್ಸ್ ಮಾಡ್ಕೊಂಡು ಆಗದೆ ಇರೋದನ್ನ ಹಂಗೆ ಮನ್ಸಲ್ಲಿ ಇಟ್ಕೊಂಡು ತಡ್ಕೊಂಡು ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಗಂಡನ ಇರುವಿಕೆಯಲ್ಲಿ ಖುಷಿ ಪಡದ ಮನಸ್ಥಿತಿ. ಗಂಡ ಇಷ್ಟೇ ಕೊಡ್ಲಿ ನಿಮ್ಗೆ, ಎಕ್ಸಾಂಪಲ್ಗೆ ನಿಮ್ಗೆ ಕಾಸ್ಟ್ಲಿಯಸ್ಟ್ ಬಟ್ಟೆ ಕೊಡಿಸ್ತಿದ್ದಾಗ ಅವ್ರ ಯೋಗ್ಯತೆಗೆ ಒಂದಿಷ್ಟು ಕೊಡಿಸಿದ್ರು ಕೂಡ ಖುಷಿ ಇರಬೇಕು. ಯಾಕೆಂದ್ರೆ ಎಷ್ಟೋ ಗಂಡ್ಮಕ್ಳು ಈಗ ನಿಮ್ಗೆ ಅಷ್ಟಾರು ಕೊಡಿಸಿದ್ದಾರೆ. ಈ ಕೆಲವು ಫ್ಯಾಮಿಲಿಗಳಲ್ಲಿ ಹೆಂಡತಿ ದುಡ್ದಿದ್ದನ್ನ ಕಿತ್ಕೊಂಡು ಹೋಗುವಂತ ಗಂಡ್ಮಕ್ಳು ಇದ್ದಾರೆ. ಸೊ ಒಂದು ಸೀರೆ ಕೊಟ್ಟರು ಅದ್ರಲ್ಲಿ ಖುಷಿ ಪಡಿ, ಒಂದು ಚೂಡಿದಾರ ಕೊಟ್ಟರು ಖುಷಿ ಪಡಿ, ಸಣ್ಣದಾಗ ಒಂದು ಬೆಳ್ಳಿದೇನ ಒಂದು ಗಿಫ್ಟ್ ಕೊಟ್ಟಾಗ ಅದನ್ನ ಖುಷಿ ಪಡಿ, ಪ್ರೀತಿಯಿಂದ ಮಾತಾದಾಗ ಖುಷಿ ಪಡಿ. ನಾನು ಹೇಳೋದು ಅಲ್ಟಿಮೇಟ್ಲಿ ಖುಷಿ ಪಡೋದು ಬಿಟ್ರೆ ಏನೂ ಇಲ್ಲ ಈ ಬದುಕಲ್ಲಿ ಆಕ್ಚುಲಿ. ಹಂಗಂತೇಳಿ ಸರ್ ಎಲ್ಲಾನು ಅಡ್ಜಸ್ಟ್ ಮಾಡಿ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದೇ ಬದುಕು ಎಲ್ಲ. ಯಾಕಂದ್ರೆ ಪರ್ಫೆಕ್ಟ್ ಹಿಂಗೆ ಇರಬೇಕು ಅಂದ್ರೆ ಸಿನಿಮಾದಲ್ಲಿ ಮಾತ್ರ ಸಿಗೋಕ್ ಸಾಧ್ಯ, ಬಿಟ್ರೆ ನಿಜ ಜೀವನದಲ್ಲಿ ಕಷ್ಟ. ಆ ತರ ಸಿಕ್ಕಾಗ ಅದನ್ನು ಖುಷಿ ಪಡಿ, ಕೆಟ್ಟದಾದಾಗ ಅದನ್ನು ಖುಷಿ ಪಡಬೇಕು. ಬಿಕಾಸ್ ಇಲ್ಲಿ ತಗೊಂಡು ಬಂದಿದ್ದು ಏನೂ ಇಲ್ಲ.
ಅಂತ ಹೊತ್ಕೊಂಡು ಹೋಗೋದು ಏನಿಲ್ಲ. ಇರೋದನ್ನ ಬರೋ ಪರಿಸ್ಥಿತಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಐ ಥಿಂಕ್ ನನ್ನ ಪ್ರಕಾರ ಒಳ್ಳೇದು ಅನ್ಕೋತೀನಿ. ಸೊ ಇಷ್ಟು ಪಾಯಿಂಟ್ಸ್‌ಗಳು ನಿಮ್ಗೆ ಒಂದು ಮನಸ್ಥಿತಿ ಚೇಂಜ್ ಮಾಡ್ಕೊಂಡ್ರೆ ನಿಮ್ಗಿನ್ನೂ ನಿಮ್ಮ ವ್ಯಕ್ತಿತ್ವಕ್ಕೆ ಒಳ್ಳೇದು ಅನ್ಕೊಂಡು ವಿಡಿಯೋ ಮಾಡಿದ್ದೀನಿ. ಏನ್ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಕೌನ್ಸೆಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.